ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಆಬಾಹುಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ ಪ್ರಣಮಾಮಿ ಪತಂಜಲಿಂ. ಹರಿ ಓಂ. ನಲ್ಮೆಯ ದೂರದರ್ಶನದ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಮಂಡಿ ನೋವಿನ ಬಗ್ಗೆ ಹಲವು ಯೋಗಾಭ್ಯಾಸಗಳನ್ನು ನೋಡೋಣ. ಇದು ಅತ್ಯಂತ ಸರಳವಾಗಿದ್ದು ಮನೆಯಲ್ಲಿ ತಾವೆಲ್ಲರೂ ಕೂಡ ಆರಾಮದಲ್ಲಿ ಮಾಡುವಂಥ ಹಲವು ಯೋಗ ಆಸನಗಳ ಪ್ರಕ್ರಿಯೆಗಳಾಗಿವೆ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ನೋಡಿ, ಈಗ ಸಮನಾದ ನೆಲದ ಮೇಲೆ ಕೂತು ಒಂದು ಬ್ರಿಕ್ಕಿನ ಮೇಲೆ ಅಥವಾ ಒಂದು ದಿಂಬಿನ ಮೇಲೆ ಆರಾಮದಲ್ಲಿ ಕೂತ್ಕೊಂಡು ಎರಡೂ ಕಾಲನ್ನು ಮುಂದಕ್ಕೆ ಚಾಚಿ ಎರಡೂ ಕೈಗಳನ್ನು ನಮ್ಮ ಮಂಡಿಯ ಮೇಲೆ ಇಟ್ಕೊಳ್ಳೋದು. ಇದನ್ನು ನೀವು ಹಾಸಿಗೆ ಮೇಲೂ ಮಾಡ್ಬೋದು, ಅಥವಾ ಪಲ್ಲಂಕದ ಮೇಲೆ ಅಥವಾ ಕಾಟ್ ಮೇಲೆ, ಈ ರೀತಿ ಸಮನಾದ ನೆಲದ ಮೇಲೂ ಕೂಡ ನೀವು ಮಾಡಬಹುದು. ಈಗ ಮಂಡಿಯ ಮೇಲೆ ಕೈಗಳನ್ನಿಟ್ಟು ಉಸಿರಾಡ್ತಾ ದೀರ್ಘ ಉಸಿರಾಟವನ್ನು ಮಾಡ್ತಾ ಮಂಡಿಯನ್ನು ಮೇಲಕ್ಕೆ ಕೆಳಗೆ ಹಾಯಿಸೋದು. ಬ್ರಿಸ್ಕಿ ಮೂಮೆಂಟನ್ನು ಮಾಡೋದು ಅಂದರೆ ವೇಗವಾಗಿ ಮಂಡಿಯನ್ನು ಮೇಲಕ್ಕೆ ಕೆಳಕ್ಕೆ ಮಾಡ್ತಾ ಇರೋದು. ಈಗ ಎಷ್ಟು ಫಾಸ್ಟಾಗಿ ಮಾಡ್ತಿರೋ ಅಷ್ಟು ಉಪಯೋಗ ಈ ಮಂಡಿಯ ಭಾಗಕ್ಕೆ ಸಿಗ್ತದೆ. ನೋಡಿ, ಸಹಜವಾಗಿ ಆರಾಮದಲ್ಲಿ ಕೂತು ಈ ಮಂಡಿಯನ್ನು ಮೂಮೆಂಟ್ ಮಾಡೋದು ಅಷ್ಟೇ. ಈ ಮೂಮೆಂಟ್ ಮಾಡಿದಾಗ ಅಲ್ಲಿ ಲೂಬ್ರಿಕೇಷನ್ ಮೂಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ನಮ್ಮ ಸೈನೋವಿಯಲ್ ಫ್ಲೂಯಿಡ್ ಎನ್ನುವ ದ್ರವರೂಪದ ಅಂಶ ಜಾಸ್ತಿ ಆಗಲಿಕ್ಕೆ ಅಥವಾ ಮಂಡಿಯ ಭಾಗದ ಒತ್ತಡ ಕಡಿಮೆ ಆಗಲಿಕ್ಕೆ ಈ ಸಿಂಪಲ್ ಅಭ್ಯಾಸ ತುಂಬ ಸಹಾಯವನ್ನು ಮಾಡುತ್ತೆ. ಈ ರೀತಿ ಒಂದು ನಿಮಿಷಗಳ ಕಾಲ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ಬೆನ್ನು ನೇರವಾಗಿ ಇಟ್ಕೊಳ್ಬೇಕು, ಎದೆಯನ್ನು ವಿಶಾಲವಾಗಿ ಇಟ್ಕೊಳ್ಬೇಕು ಮತ್ತು ಜೊತೆಯಲ್ಲಿ ಉಸಿರಾಟವನ್ನು ಮಾಡ್ತಾ ಇರಬೇಕು. ಉಸಿರಾಟದ ಜೊತೆಗೆ ಈ ಮಂಡಿಯ ಭಾಗವನ್ನು ಬ್ರಿಸ್ಕಿ ಮೂಮೆಂಟಲ್ಲಿ ಮೇಲೆ ಕೆಳಗೆ ಹಾಯಿಸ್ತಾ ಇರೋದು. ಇದಾದ ನಂತರ ಎರಡನೇ ಹಂತವನ್ನು ನೋಡೋಣ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಒಂದಿಷ್ಟು ಬಟ್ಟೆ ಇರುತ್ತೆ. ಆ ಬಟ್ಟೆಯನ್ನು ರೋಲ್ ಮಾಡಿಕೊಂಡು ಈ ರೀತಿಯಾಗಿ ರೋಲರ್ನ ಮಾಡ್ಕೊಳ್ಳೋದು, ಈ ರೀತಿ ಇಷ್ಟು ದಪ್ಪದಾಗಿ ಮಾಡಿಕೊಂಡು ಅದನ್ನು ನಮ್ಮ ಮಂಡಿಯ ಹಿಂದೆ ಇಟ್ಕೊಳ್ಳೋದು. ಇನ್ನೊಂದು ಮಾರ್ಕೆಟ್ನಲ್ಲಿ ಸಿಗ್ತದೆ ಫೋಮ್ ಬ್ಲಾಕ್, ಈ ರೀತಿ ರೌಂಡ್ ಆಗಿರುವಂಥ ಫೋಮ್ ಬ್ಲಾಕ್ ಸಿಗ್ತದೆ. ಅದನ್ನು ನಾವು ಮಂಡಿಯ ಕೆಳಗೆ ಇಟ್ಕೊಳ್ಬೋದು. ಮಂಡಿಯ ಕೆಳಗೆ ಇಟ್ಕೊಂಡು ಕೈಗಳನ್ನು ಹಿಂದಕ್ಕಿಟ್ಟು ಹಸ್ತಗಳನ್ನು ನೆಲಕ್ಕೆ ಊರ್ಬಿಟ್ಟು ಮೊಣಕೈ ನೇರ ಮಾಡಿ ಎದೆಯನ್ನು ಎತ್ತಿಬಿಟ್ಟು ಉಸಿರು ತಗೊಳ್ತಾ ಈ ಹಿಮ್ಮಡಿಯ ಭಾಗವನ್ನು ನೆಲದಿಂದ ಮೇಲಕ್ಕೆತ್ತೋದು. ಈ ರೀತಿ ಮಂಡಿಯ ನೇರವಾಗಿ ನಮ್ಮ ಕಾಲಿನ ಹಿಮ್ಮಡಿಯನ್ನು ಮೇಲಕ್ಕೆ ಎತ್ತಿ ಇಲ್ಲಿ 1 ರಿಂದ 2 ನಿಮಿಷಗಳ ಕಾಲ ಹಾಗೆಯೇ ಹೋಲ್ಡ್ ಮಾಡೋದು, ನಿಲ್ಲಿಸ್ಕೊಳ್ತಾ ಉಸಿರಾಟವನ್ನು ಸಹಜವಾಗಿ ಇಟ್ಕೊಳ್ಳೋದು. ಆಗ ನಮ್ಮ ಆ ಮಂಡಿಯ ಭಾಗದಲ್ಲಿರೋ ಒಂದು ಡೆನ್ಸಿಟಿ ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೆ ಶಕ್ತಿಯನ್ನು ಪುಷ್ಟಿಯನ್ನು ಕೊಡುವಂಥ ವಿಧಾನ. ನರಕೇಂದ್ರಗಳಿಗೂ ಮಾಂಸಖಂಡಗಳಿಗೂ ನಮ್ಮ ಮಂಡಿಯ ಸುತ್ತಲಿರುವ ಎಲ್ಲ ಮಾಂಸಖಂಡಗಳಿಗೂ ಮಜಲ್ ಸಿಸ್ಟಮ್ಗೆ ವಿಶೇಷವಾದ ಅಭ್ಯಾಸ ಆಗುತ್ತೆ. ಇದು ಹಾಗೆ ನಿಲ್ಲಿಸ್ಕೊಳ್ಬೇಕು 2 ನಿಮಿಷಗಳ ಕಾಲ ಉಸಿರಾಡ್ತಾ ಇರಬೇಕು. ಇದು ಎರಡನೇ ಅಭ್ಯಾಸ. ನಿಧಾನವಾಗಿ ಹಾಗೆ ಕಾಲುಗಳನ್ನು ಕೆಳಗಿಳಿಸಿ ಮೂರನೇ ವಿಧಾನವನ್ನು ನೋಡೋಣ. ಈಗ ಸಾಮಾನ್ಯವಾಗಿ ಕೈಗಳನ್ನು ನಿಧಾನವಾಗಿ ಬೆನ್ನಿನ ಹಿಂದೆ ಇಟ್ಕೊಳ್ಳೋದು, ಎರಡೂ ಕಾಲುಗಳನ್ನು ಜೋಡಿಸ್ಕೊಳ್ಳೋದು, ಉಸಿರನ್ನು ತೆಗೆದುಕೊಳ್ತಾ ಎಡಮಂಡಿಯನ್ನು ಮಡಚಿ ಪಾದವನ್ನು ಬಲಮಂಡಿಯ ಪಕ್ಕದಲ್ಲಿ ಇಡೋದು. ಉಸಿರನ್ನು ಬಿಡ್ತಾ ಅದೇ ಮಂಡಿಯನ್ನು ಹಾಗೆಯೇ ಎಡಪಕ್ಕಕ್ಕೆ ನೆಲದಲ್ಲಿ ತಾಗಿಸೋದು. ಉಸಿರು ತಗೊಳ್ತಾ ಮತ್ತು ಪುನಃ ಮಂಡಿಯನ್ನು ನೆಲದಿಂದ ಮೇಲಕ್ಕೆತ್ತೋದು. ಉಸಿರು ಬಿಡ್ತಾ ನಿಧಾನವಾಗಿ ಆ ಕಾಲನ್ನು ಹಾಗೆಯೇ ಮುಂದಕ್ಕೆ ಸರಿಸೋದು. ಈಗ ಬಲಗಾಲಲ್ಲಿ ನೋಡೋಣ. ಉಸಿರು ತಗೊಳ್ತಾ ಬಲಗಾಲಿನ ಮಂಡಿ ಮಡಚಿ ಪಾದವನ್ನು ಎಡಗಾಲಿನ ಮಂಡಿ ಪಕ್ಕದಲ್ಲಿ ಊರಿ ನೇರವಾಗಿ ಇಟ್ಕೊಳ್ಳಿ. ಉಸಿರು ಬಿಡ್ತಾ ನಿಧಾನವಾಗಿ ಮಂಡಿಯನ್ನು ಹಾಗೇ ನೆಲದಲ್ಲಿ ತಾಗಿಸ್ಕೊಳ್ಳೋದು. ಉಸಿರು ತಗೊಳ್ತಾ ಹಾಗೇ ಮಂಡಿಯನ್ನು ಮೇಲಕ್ಕೆತ್ತೋದು. ಉಸಿರು ಬಿಡ್ತಾ ಮುಂದಕ್ಕೆ ತಳ್ಳೋದು.
ಉಸಿರು ತಗೊಳ್ತಾ ಎಡಗಾಲು, ಉಸಿರು ಬಿಡ್ತಾ, ಉಸಿರು ತಗೊಳ್ತಾ, ಉಸಿರು ಬಿಡ್ತಾ ಬಲಗಾಲು. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಎಡಗಾಲು ಉಸಿರು ತಗೊಳ್ತಾ, ಉಸಿರು ಬಿಡ್ತಾ, ಉಸಿರು ತಗೊಳ್ತಾ, ಉಸಿರು ಬಿಡ್ತಾ ಬಲಗಾಲು. ಉಸಿರು ತಗೊಳ್ತಾ, ಉಸಿರು ಬಿಡ್ತಾ, ಉಸಿರು ತಗೊಳ್ತಾ, ಉಸಿರು ಬಿಡ್ತಾ. ಒಂದು ಸಹಜವಾದ ಸರಳವಾದ ಮಂಡಿಯ ಮೂಮೆಂಟ್ಗಳು, ಕಾಲಿನ ಮೂಮೆಂಟ್ಗಳು ಇಡೀ ಕಾಲಿಗೆ ವ್ಯಾಯಾಮವನ್ನು ಕೊಡುವಂತಾಗತ್ತೆ. ಇದರ ಮುಂದಿನ ಅಭ್ಯಾಸ, ಒಂದು ಎಡಗಾಲನ್ನು ಮಡಚಿಬಿಟ್ಟು ಮಂಡಿಯನ್ನು ಮಡಚಿ ತೊಡೆಯ ಹಿಂಬದಿಯಲ್ಲಿ ನಮ್ಮ ಕೈಗಳಿಂದ ಲಾಕ್ ಮಾಡ್ಕೊಳ್ಬೇಕು, ಹೀಗೆ ಬಂಧ ಮಾಡ್ಕೊಳ್ಬೇಕು. ಮೊಣಕೈಯಿಂದ ಮೊಣಕೈ ಹಿಡ್ಕೊಳ್ಳಿ, ಸೊಂಟವನ್ನು ಮೇಲೆ ಕೆತ್ಕೊಳ್ಳಿ, ಎದೆ ಎತ್ಕೊಳ್ಳಿ. ಈಗ ಮಂಡಿಯ ಭಾಗವನ್ನು ಗಮನಿಸ್ತಾ ಇಡೀ ಮಂಡಿಯ ಕೆಳಗಿನ ಸಿಸ್ಟಮನ್ನು, ಕಣಕಾಲನ್ನು ವೃತ್ತಾಕಾರವಾಗಿ ಸುತ್ತಿಸೋದು. ಒಂದು ದೊಡ್ಡ ಸೊನ್ನೆಯನ್ನು ಸುತ್ತಬೇಕು, ಹೆಬ್ಬೆರಳಿನಲ್ಲಿ ಒಂದು ದೊಡ್ಡ ಸೊನ್ನೆಯನ್ನು ಬರಿಬೇಕು. ಹೇಗೆ? ನಿಧಾನವಾಗಿ ಎಡಗಡೆಯಿಂದ ತನ್ನಿ, ಹಾಗೆ ಎಡಗಡೆಯಿಂದ ಬಲಗಡೆಗೆ ತಗೊಂಡೋಗಿ ಎಷ್ಟು ಸಾಧ್ಯವಷ್ಟು ದೊಡ್ಡ ಸೊನ್ನೆಯನ್ನು ಸುತ್ತಿ ನೋಡೋಣ. ವೆರಿ ಗುಡ್. ಒಂದು ಮೊಟ್ಟೆ ಆಕಾರವನ್ನು ನೆನಪಿನಲ್ಲಿ ಇಟ್ಕೊಳ್ತಾ ದೊಡ್ಡ ಸೊನ್ನೆಯನ್ನು ಸುತ್ತಬೇಕು, ಒಂದು 5 ರೌಂಡು ಆ ರೀತಿ. ಆಮೇಲೆ ಅದನ್ನೇ ಆ್ಯಂಟಿ ಕ್ಲಾಕ್ ವೈಸ್. ಈಗ ಬಲಗಡೆಯಿಂದ ಸುತ್ತಿಸ್ತಾ ಬನ್ನಿ, ಬಲಗಡೆಯಿಂದ ತನ್ನಿ, ಬಲಗಡೆಯಿಂದ, ನಿಮ್ಮ ಬಲಗಡೆಯಿಂದ ಹೀಗೆ, ಹಾಗೆ. ಅಂದರೆ ಎರಡೂ ಕಡೆಗೆ ಅದು ಆ್ಯಕ್ಷನ್ ಆಗಬೇಕು. ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್, ವಿರುದ್ಧ ಮತ್ತು ತದ್ವಿರುದ್ಧ. ಈ ರೀತಿ ಮೂಮೆಂಟ್ ಮಾಡಿದಾಗ ನಮ್ಮ ನೋಡಿ ಲಿಗಮೆಂಟನ್ನು ಗಮನಿಸಿ, ಅಲ್ಲಿ ಎಷ್ಟು ಚೆನ್ನಾಗಿ ಅಲ್ಲಿ ಮಸಾಜ್ ಆಗ್ತದೆ ಮಂಡಿಗೆ. ತುಂಬ ಸರಳವಾದ ಅಭ್ಯಾಸ. ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ. ಎಸ್, ವೆರಿ ಗುಡ್. ನಿಧಾನವಾಗಿ ಕೆಳಗಿಳಿಸಿ, ಬಲಗಾಲಿನಿಂದ ಮಾಡಿ, ಎರಡೂ ಕಾಲನ್ನು ಸೇರಿಸ್ಕೊಳ್ಳಿ, ಮಂಡಿಯನ್ನು ಮೇಲೆ ಕೆತ್ಕೊಳ್ಳಿ, ಬೆನ್ನು ನೇರ ಮಾಡ್ಕೊಳ್ಳಿ, ಎದೆ ಎತ್ಕೊಳ್ಳಿ. ಈಗ ನಿಧಾನವಾಗಿ ನಿಮ್ಮ ಕಾಲಿನ ಸ್ಥಿತಿಯನ್ನು ಎಡಗಡೆಯಿಂದ ಬಲಗಡೆ ತಗೊಂಡೋಗಿ, ಹಾಗೆ ಉಸಿರಾಡ್ತಾ ಇರಿ, ಉಸಿರಾಡ್ತಾ ಇರಿ. ಎಸ್, ಹಾಗೆ. ಇನ್ನೊಂದು ರೌಂಡ್ ಬನ್ನಿ, ಇನ್ನೊಂದು ರೌಂಡ್ ಬನ್ನಿ. ನಿಲ್ಲಿಸ್ಕೊಳ್ಳಿ. ಇವಾಗ ನೋಡಿ, ಗೊತ್ತಾಗಬೇಕು ಬಲಗಡೆಯಿಂದ ಹೇಗೆ ಮಾಡೋದು, ಎಡಗಡೆಯಿಂದ ಹೇಗೆ ಮಾಡೋದು ಅಂತ. ಈಗ ಎಡಗಡೆಯಿಂದ, ಹೀಗಿಂದ ಎಡಗಡೆಯಿಂದ ತನ್ನಿ, ಹಾಗೆ. ವೆರಿ ಗುಡ್. ಹಾಂ, ಹಾಗೆ ಮೇಲಕ್ಕೆ ತೊಗೊಂಡೋಗಿ. ವೆರಿ ಗುಡ್. ಹಾಗೆ ಇನ್ನಷ್ಟು ದೊಡ್ಡ ಸೊನ್ನೆಯನ್ನು ಸುತ್ತಿ, ಇನ್ನಷ್ಟು ದೊಡ್ಡ ಸೊನ್ನೆಯನ್ನು ಸುತ್ತಿ. ಎಸ್, ಈ ರೀತಿ ನೀವು ಒಂದು ಸೊನ್ನೆಯನ್ನು ಗಮನಿಸ್ತಾ ಎಷ್ಟು ದೊಡ್ಡ ಸೊನ್ನೆಯನ್ನು ಸುತ್ತುತ್ತೀರೋ ಅಷ್ಟು ಲಾಭ ನಿಮ್ಮ ಮಂಡಿಗೆ ಆಗ್ತದೆ. ಆರಾಮದಲ್ಲಿ ಗೋಡೆಗೆ ಹೊರಗಿಯೂ ಕೂಡ ಈ ಅಭ್ಯಾಸವನ್ನು ಮಾಡ್ಬೋದು. ಗೋಡೆಯನ್ನು ಬಿಟ್ಟು ಮಾಡಿದರೆ ಸ್ವಲ್ಪ ಸುಸ್ತಾಗ್ಬೋದು. ಆರಾಮದಲ್ಲಿ ಗೋಡೆಗೆ ಕೂತು ಮಂಡಿಯನ್ನು ಚೆನ್ನಾಗಿ ಅಲ್ಲಾಡಿಸೋದು ಅಷ್ಟೇ, ಆರಾಮಾಗಿ. ಎಸ್, ಇದನ್ನು ನೀವು ಸೋಫಾದ ಮೇಲೆ ಕೂತು ಮಾಡ್ಬೋದು, ಕಾಟ್ ಮೇಲೆ ಕೂತು ಮಾಡ್ಬೋದು, ಆರಾಮಾಗಿ ಕೂತು ಮಾಡ್ಬೋದು. ಯಾವಾಗಲಾದರೂ ಮಾಡ್ಬೋದು ನಿಮಗೆ ಸಮಯ ಸಿಕ್ಕಾಗ. ಎಸ್, ವೆರಿ ಗುಡ್. ನಿಧಾನವಾಗಿ ಕಾಲುಗಳನ್ನು ಕೆಳಗೆ ಬಿಡಿ. ಈಗ ಸೈಕ್ಲಿಂಗ್ ಸಿಸ್ಟಮ್. ಬೆನ್ನು ನೆಲಕ್ಕೆ ಮಾಡಿ ಮಲ್ಕೊಳ್ಳಿ, ಬ್ರಿಕ್ಗಳನ್ನು ಪಕ್ಕದಲ್ಲಿಡಿ. ಬೆನ್ನು ನೆಲಕ್ಕೆ ಮಾಡಿ ಕಾಲುಗಳನ್ನು ಮಡಚಿ ಹೊಟ್ಟೆಯ ಮೇಲೆ ತನ್ನಿ. ಎಸ್, ಈಗ ಎರಡೂ ಕಾಲನ್ನು ಸಪರೇಟಾಗಿ ಇಟ್ಕೋಬೇಕು, ಹತ್ತಿರ ಸೇರಿಸಬಾರ್ದು. ಮಂಡಿ ದೂರ ಇಟ್ಕೊಳ್ಳಿ, ಪಾದ ದೂರ ಇಟ್ಕೊಳ್ಳಿ. ಎಸ್, ಈ ಸ್ಥಿತಿಯಲ್ಲಿ ಶರೀರದ ಹಗುರತೆಯನ್ನು ಗಮನಿಸ್ತಾ ಸರಳವಾದ ಉಸಿರಾಟದೊಂದಿಗೆ, ಸಹಜವಾದ ಉಸಿರಾಟದೊಂದಿಗೆ ಫ್ರಂಟ್ ಸೈಕ್ಲಿಂಗ್, ಮುಂದೆ ಸೈಕಲ್ ತುಳಿಯೋ ವಿಧಾನವನ್ನು ಮಾಡಿ. ಸೈಕ್ಲಿಂಗ್, ಫಾಸ್ಟ್ ಸೈಕ್ಲಿಂಗ್, ವೇಗವಾದ ಸೈಕಲನ್ನು ವೇಗವಾಗಿ ತುಳಿಬೇಕು. ನೋಡೋಣ ಯಾರು ಫಾಸ್ಟಾಗಿ ತುಳಿತಾರೆ ನೋಡೋಣ. ವೆರಿ ಗುಡ್. ಹಾಗೆ ಚೆನ್ನಾಗಿ ತುಳಿಯಿರಿ. ನೋಡಿ, ಈ ಅಭ್ಯಾಸ ಹೊಟ್ಟೆಯ ಭಾಗಕ್ಕೆ ಎಷ್ಟು ವಿಶೇಷತೆಯನ್ನು ಕೊಡ್ತದೆ. ಇಡೀ ಕಾಲಿನ ಭಾಗ, ಪೃಷ್ಠದ ಭಾಗದಿಂದ ಪಾದದವರೆಗೆ. ಇದು ಬಹಳಷ್ಟು ಕಾಯಿಲೆಗಳಿಗೆ ರಾಮಬಾಣ ಇದ್ದಾಗೆ. ಒಂದು ಕಾನ್ಸ್ಟಿಪೇಷನ್ಗೆ, ಇನ್ನೊಂದು ಪೈಲ್ಸಿಗೆ, ಇನ್ನೊಂದು ಇದು ಗ್ಯಾಸ್ಟ್ರೈಟಿಸ್ಗೆ, ಇನ್ನೊಂದು ಮಂಡಿ ನೋವಿಗೆ, ಇನ್ನೊಂದು ಒಬ್ಯಾಸಿಟಿಗೆ. ಒಂದು ಅಭ್ಯಾಸ ಎಷ್ಟೆಲ್ಲ ಶರೀರಕ್ಕೆ ಅನುಕೂಲವನ್ನು ಮಾಡಿಕೊಡ್ತದೆ. ಇದು ಪವನಮುಕ್ತಾಸನದ ಒಂದು ಹಂತ. ಸೈಕ್ಲಿಂಗ್, ಪವನಮುಕ್ತಾಸನದಲ್ಲಿ ಸೈಕ್ಲಿಂಗ್ ಸಿಸ್ಟಮ್. ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಮಾಡಬೇಕು. ಅಂದರೆ ಸೈಕಲನ್ನು ಹಿಂದಕ್ಕೆ ತುಳಿಬೇಕು ಇವಾಗ. ಎಸ್, ಈಗ ಹಿಂಬದಿಗೆ ಸೈಕಲನ್ನು ತುಳಿರಿ. ಬ್ಯಾಕ್ ಸೈಕ್ಲಿಂಗ್. ವೆರಿ ಗುಡ್. ಹಾಗೆ ನೋಡಿ, ತೊಡೆಯ ಭಾಗದಿಂದ ಸೊಂಟದ ಕೆಳಭಾಗದಿಂದ ಕಾಲಿನ ಭಾಗದವರೆಗೂ ಎಷ್ಟು ಚೆನ್ನಾಗಿ ಆ್ಯಕ್ಷನ್ ಆಗ್ತಾ ಇದೆ. ಹಾಗೆ ಬ್ಯಾಕ್ ಸೈಕ್ಲಿಂಗ್ ಮಾಡಿ, ಚೆನ್ನಾಗಿ ಮಾಡಿ. ವೆರಿ ಗುಡ್. ಇದನ್ನು ಒಂದು ಪ್ರಾರಂಭದಲ್ಲಿ 1 ನಿಮಿಷ 2 ನಿಮಿಷ ಮಾಡ್ತಾ ಮಾಡ್ತಾ ಒಂದು 5 ನಿಮಿಷದವರೆಗೆ ಮಾಡಬೇಕು.
ಆಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಬೇಕು, ಮತ್ತೆ ಇನ್ನೊಂದು ಸೈಕಲ್ ರೌಂಡ್ ಮಾಡಬೇಕು, ಮತ್ತು ಸ್ವಲ್ಪ ವಿಶ್ರಾಂತಿ ಮಾಡಬೇಕು. ಹಾಗೆ ಸ್ವಲ್ಪ ವಿಶ್ರಾಂತಿ ಮಾಡೋದು ಮಾಡಿ ಒಂದು 5 ನಿಮಿಷಗಳ ಕಾಲ ಮಾಡಿದರೆ ನಿಮ್ಮ ಕಾನ್ಸ್ಟಿಪೇಷನ್ನು ನಿವಾರಣೆ ಆಗುತ್ತೆ, ಗ್ಯಾಸ್ಟ್ರೈಟಿಸು ನಿವಾರಣೆ ಆಗುತ್ತೆ, ಪೈಲ್ಸ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ, ಮತ್ತು ಮುಖ್ಯವಾಗಿ ನಮ್ಮ ಮಂಡಿ ನೋವು ಆರಾಮಾಗತ್ತೆ. ತುಂಬ ಸರಳವಾದ ವಿಧಾನ. ನಿಧಾನವಾಗಿ ಎರಡೂ ಕಾಲಿನ ಪಾದವನ್ನು ನೆಲದ ಮೇಲೆ ಬಿಡಿ. ಸ್ವಲ್ಪ ಹೊತ್ತು ಹಾಗೆ ವಿಶ್ರಾಂತಿಯನ್ನು ಪಡೆಯಿರಿ. ಮಂಡಿಯನ್ನು ಮಡಚಿಯ ವಿಶ್ರಾಂತಿಯನ್ನು ಪಡಿಬೇಕು. ನೀವು ಮಂಡಿಯನ್ನು ನೇರ ಮಾಡಿ ವಿಶ್ರಾಂತಿ ಪಡೆದ್ರೆ ಅಲ್ಲಿ ಆ ವಿಶ್ರಾಂತಿ ಸಿಗಲಿಕ್ಕಿಲ್ಲ. ಯಾಕೆ ಹೇಳಿದರೆ ಬೆನ್ನಿನ ಮೇಲೆ ಒತ್ತಡ ಇರುತ್ತೆ. ನೀವು ಕಾಲನ್ನು ನೇರ ಮಾಡಿದಾಗ ಬೆನ್ನಿಗೆ ಒತ್ತಡ ಜಾಸ್ತಿ ಆಗುತ್ತೆ. ಕಾಲಿನ ಮಂಡಿಯನ್ನು ಮಡಚಿದಾಗ ಬೆನ್ನು ಹಗುರತೆಯನ್ನು ಉಂಟು ಮಾಡಿಕೊಳ್ಳುತ್ತೆ. ಅಲ್ಲಿ ಯಾವುದೇ ಒತ್ತಡ ಬೆನ್ನಿಗೆ ಆಗುವುದು. ಯಾಕಂದರೆ ಶರೀರದ ಭಾರ ಪಾದದ ಮೇಲಿರುತ್ತೆ, ಮತ್ತು ಕೈಗೆ ಮತ್ತು ಭುಜಗಳ ಮೇಲಿರುತ್ತೆ, ಕುತ್ತಿಗೆ ಹಿಂಬದಿಯ ಮೇಲಿರುತ್ತೆ, ಬೆನ್ನು ಆರಾಮದಲ್ಲಿ ನೆಲದಲ್ಲಿ ಮಲಗಿರುತ್ತೆ. ಹಾಗಾಗಿ ಕಾಲುಗಳನ್ನು ಮಡಚಿ ಸಹಜವಾದ ಉಸಿರಾಟದೊಂದಿಗೆ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಬಲಕ್ಕೋ ಅಥವಾ ಎಡಕ್ಕೋ ಒಂದು ಮಗ್ಗುಲಾಗಿ ಬಂದು ನಿಧಾನವಾಗಿ ಮುಂದಿನ ಅಭ್ಯಾಸವನ್ನು ಮಾಡಬಹುದು. ಹೀಗೆ ಈ ಮಲಗಿಕೊಂಡು ಮಾಡುವ ಕಾಲಿನ ಮಂಡಿಗೆ ವಿಶೇಷವಾದ ಅಭ್ಯಾಸವನ್ನು ಕೊಡುವಂಥ ಹಂತಗಳನ್ನು ಈಗ ನೋಡಿದಿರಲ್ಲ ವೀಕ್ಷಕರೇ. ಈ ಸಂಚಿಕೆಯಲ್ಲಿ ಮಂಡಿ ನೋವಿನ ಯೋಗ ಚಿಕಿತ್ಸೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಯೋಗ ಚಿಕಿತ್ಸೆಯ ಪ್ರಕಾರಗಳನ್ನು ತಿಳಿಯೋಣ. ಶುಭವಾಗಲಿ. ನಮಸ್ಕಾರ.